ನಮಸ್ತೆ ವೀಕ್ಷಕರೇ, ನೋಡಿ, ಜ್ಞಾನ, ಸುಖ, ಸಮೃದ್ಧಿ, ವೈಭವ ಮತ್ತು ಅದೃಷ್ಟವನ್ನು ಪ್ರತಿನಿಧಿಸುವ ಗುರುಗ್ರಹವು ಈ ತಿಂಗಳಲ್ಲಿ ನಿಮಗೆ ಅಂದರೆ ತುಲಾ ರಾಶಿಯವರಿಗೆ ಒಂದು ಒಳ್ಳೆಯ ಅನುಗ್ರಹವನ್ನು ಮಾಡಲಿದ್ದಾನೆ. ನೋಡಿ, ತುಲಾ ರಾಶಿಗೆ ಸೇರಿದಂಥ ಜನರಿಗೆ ನವಪಂಚಮ ರಾಜಯೋಗದ ಒಂದು ಶುಭ ಪ್ರಭಾವದಿಂದಾಗಿ ಅವರಿಗೆ ಬೌದ್ಧಿಕ ಸುಖ, ಸಮೃದ್ಧಿಯಲ್ಲಿ ಬಹಳಷ್ಟು ಒಂದು ವೃದ್ಧಿ ಆಗುವಂತಹ ಒಂದು ತಿಂಗಳು ಈ ಜುಲೈ ತಿಂಗಳು ಅನ್ನೋಂಥದ್ದು ಹೇಳ್ಬೋದು. ನೋಡಿ, ಈ ಅವಧಿಯಲ್ಲಿ ಬುಧ ಮತ್ತು ಗುರುವಿನ ಒಂದು ವಿಶೇಷ ಅನುಗ್ರಹದಿಂದಾಗಿ ಹೊಸ ಮನೆ ಅಥವಾ ಒಂದು ಹೊಸ ವಾಹನವನ್ನು ಅವರು ಖರೀದಿಸಬೇಕನ್ನತಕ್ಕಂಥ ಅವ್ರದ್ದು ಕನಸು ಏನಿದೆ ಖಂಡಿತವಾಗಲೂ ಈ ತಿಂಗಳು ಈಡೇರಿರ್ತಕ್ಕಂಥದ್ದು ಖಂಡಿತ ಸತ್ಯ. ನೋಡಿ, ಹಾಗೆಯೇ ತುಲಾ ರಾಶಿಯವರು ತುಂಬ ದಿನಗಳಿಂದ ತಮ್ಮ ಒಂದು ಕನಸನ್ನು ಹೊಂದಿರತಕ್ಕಂಥದ್ದು, ಈ ಕೆಲಸ ಆಗಬೇಕು, ಈ ನನ್ನ ಆಸೆ ಈಡೇರಬೇಕು ಅಂತ ತುಂಬ ದಿನಗಳಿಂದ ಏನು ಅಂದ್ಕೊಂಡಿರ್ತೀರಿ, ಆ ಒಂದು ಜನರ ಅಂದರೆ ತುಲಾ ರಾಶಿಯವರ ಕನಸೆಲ್ಲವೂ ನನಸಾಗುವಂತಹ ಒಂದು ಸುಸಮಯ ಅನ್ನೋಂಥದ್ದು ಅವರಿಗೆ ಈ ತಿಂಗಳಲ್ಲಿ ಹೇಳ್ಬೋದು. ಆಯಿತಾ? ಅಂದರೆ ಜೊತೆಗೆ ಮಕ್ಕಳಿಗೆ ಸಂಬಂಧಿಸಿದಂತೆ ತುಲಾ ರಾಶಿ ಸೇರಿದ ಜನರು ಈ ಸಂದರ್ಭದಲ್ಲಿ ಒಂದು ಶುಭ ಸುದ್ದಿಯನ್ನು ಕೇಳುವಂತಹ ಒಂದು ಸಂಭವ ಕೂಡ ಹೆಚ್ಚಾಗಿದೆ. ಮಕ್ಕಳಿಂದ ಸ್ವಲ್ಪ ಶುಭ ಸಂದೇಶಗಳನ್ನು ಕೇಳುವಂಥದ್ದು, ಒಂದು ವಿಚಾರಗಳನ್ನು ಕೇಳುವಂಥದ್ದು ಖಂಡಿತವಾಗಲೂ ಆಗ್ತದೆ ವೀಕ್ಷಕರೇ. ನೋಡಿ, ಈ ತಿಂಗಳು ನಿಮಗೆ ಅದೃಷ್ಟದ ಸಂಪೂರ್ಣ ಒಂದು ಬೆಂಬಲ ನಿಮಗೆ ಸಿಗಲಿಕ್ಕಿದೆ. ಹೆಜ್ಜೆ ಹೆಜ್ಜೆಯಲ್ಲಿಯೂ ನೀವು ಒಂದು ಅದೃಷ್ಟದ ಒಂದು ಸೌಖ್ಯವನ್ನು ನೀವು ಪಡ್ಕೊಳ್ಳುವಂತಹ ಒಂದು ಚಾನ್ಸಸ್ ತುಲಾ ರಾಶಿಯವರಿಗೆ ಇದೆ. ಆಯಿತಾ? ನೋಡಿ, ಈ ತಿಂಗಳು ದೂರ ಒಂದು ಪ್ರಯಾಣವನ್ನು ಮಾಡುವಂತಹ ಯೋಗ ಕೂಡ ತುಲಾ ರಾಶಿಗೆ ಸೇರಿರ್ತದೆ. ಹಾಗಾಗಿ ದೂರದ ಒಂದು ಪ್ರಯಾಣದಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸ್ಕೊಳ್ಳಿ. ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಈ ಅವಧಿಯಲ್ಲಿ ಒಂದು ಸಾಕಷ್ಟು ಒಂದು ಶುಭ ಫಲಗಳನ್ನು ಪಡೆಯುವಂಥದ್ದು ತುಲಾ ರಾಶಿಯವರು. ಆಯಿತಾ? ಹಾಗೆ ಅವಿವಾಹಿತ ತುಲಾ ರಾಶಿಯವರಿಗೆ, ತುಲಾ ರಾಶಿಯಲ್ಲಿ ಇರ್ತಕ್ಕಂಥ ಏನಾದರೂ ಅವಿವಾಹಿತ ಸ್ತ್ರೀ ಆಗಿರಲಿ ಅಥವಾ ಪುರುಷರು ಏನಾದರೂ ಆಗಿದ್ದರೆ ಅವರಿಗೆ ಇದೇ ಒಂದು 14ನೇ ತಾರೀಕು ಏನಿದೆ, ಅಮಾವಾಸ್ಯೆ ಕಳೆದ ನಂತರ ಆಷಾಢ ಮಾಸ ಅವರಿಗೆ ಸಂಪೂರ್ಣವಾಗಿ ಹೋಗಬೇಕು. ಆಯಿತಾ? ಈ ಆಷಾಢ ಮಾಸ ಸಂಪೂರ್ಣವಾಗಿ ಹೋದ ಮೇಲೆ ಅವರಿಗೆ ಖಂಡಿತವಾಗಿಯೂ ತಮ್ಮ ಒಂದು ವೈವಾಹಿಕ ಅಂದರೆ ಅವಿವಾಹಿತರಿಗೆ ಒಂದು ವಿವಾಹದ ಒಂದು ಯೋಗ ಅನ್ನೋಂಥದ್ದು ಕೂಡಿ ಬರೋಂಥದ್ದು ಇದೆ ವೀಕ್ಷಕರೇ. ಆಯಿತಾ? ಈ ಒಂದು ಜುಲೈ ಈ ತುಲಾ ರಾಶಿಯವರಿಗೆ ಒಂದು ಬಹಳ ಉತ್ತಮವಾದಂತಹ ಒಂದು ಸಮಯ ಆಗಿರ್ತದೆ. ಈ ತಿಂಗಳು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯತಕ್ಕಂಥರಾಗ್ತೀರಿ. ಹಾಗೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಏನಾದರೂ ನೀವು ತುಂಬ ಹಿಂದಿನಿಂದ ಈ ಕೆಲಸ ಆಗ್ತಾ ಇಲ್ಲ, ಪೆಂಡಿಂಗ್ ಬಿದ್ದಿದೆ, ಏನು ಪ್ರಯತ್ನ ಪಟ್ಟರೂ ಕೂಡ ಆಗ್ತಾ ಇಲ್ಲ ಅನ್ನೋಂಥವ್ರು ಖಂಡಿತವಾಗಲೂ ಅಪೂರ್ಣ ಕೆಲಸಗಳೆಲ್ಲವೂ ಈ ತಿಂಗಳು ಯಶಸ್ವಿಯಾಗಿ ಒಂದು ಪೂರ್ಣಗೊಳ್ಳುವಂತಹ ಒಂದು ಸಾಧ್ಯತೆ ಕೂಡ ಹೆಚ್ಚಾಗಿ ಇದೆ ವೀಕ್ಷಕರೇ. ನೋಡಿ, ಹಾಗೆಯೇ ಆರ್ಥಿಕ ಸ್ಥಿತಿ, ಈ ತಿಂಗಳಲ್ಲಿ ಒಂದು ಆರ್ಥಿಕ ಸ್ಥಿತಿಯ ವಿಚಾರಕ್ಕೆ ಬಂದರೆ ಹೂಡಿಕೆಗಳಿಂದ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋದರಿಂದ ಉತ್ತಮವಾದಂತಹ ಒಂದು ಲಾಭ ತುಲಾ ರಾಶಿಯವರಿಗೆ ಬರಲಿದೆ. ಆಸ್ತಿ ಅಥವಾ ಹೊಸ ವಾಹನ ಖರೀದಿಸಲು ಇದು ಒಂದು ಯೋಗ್ಯ ಸಮಯ ಆಗಿರ್ತದೆ. ಕುಟುಂಬ ಮತ್ತು ಪ್ರೀತಿ ಅಂದರೆ ಕೌಟುಂಬಿಕ ಜೀವನ ಸುಖಮಯವಾಗಿರ್ತದೆ. ಪ್ರೇಮ ಸಂಬಂಧಗಳು ಗಾಢವಾಗಲಿದ್ದು ಸಂಗಾತಿಯಿಂದ ಒಂದು ಒಳ್ಳೆಯ ಸುದ್ದಿಯನ್ನು ಅವರು ಕೇಳುವಂಥದ್ದು ಖಂಡಿತವಾಗಲೂ ಈ ತಿಂಗಳಲ್ಲಿ ಆಗುತ್ತೆ ವೀಕ್ಷಕರೇ. ಹಾಗೆ ನೋಡಿ ವೀಕ್ಷಕರೇ, ಹೆಲ್ತ್ ವಿಚಾರಕ್ಕೆ ಬಂದರೆ, ಆಯಿತಾ, ಹೆಲ್ತ್ ವಿಚಾರದಲ್ಲಿ ನೋಡಿ, ಆರೋಗ್ಯದ ಬಗ್ಗೆ ಸ್ವಲ್ಪ ಬಹಳ ಕಾಳಜಿಯನ್ನು ತುಲಾ ರಾಶಿಯವರು ವಹಿಸಬೇಕಾಗ್ತದೆ. ವಿಶೇಷವಾಗಿ ಋತುಮಾನದ ಕಾಯಿಲೆಗಳ ಬಗ್ಗೆ ಅಂದರೆ ಹವಾಮಾನ ಋತುಮಾನ ಅಂತ ನಾವೇನು ಹೇಳ್ತೀವಿ, ಈ ಋತುಮಾನದಲ್ಲಿ ಬರ್ತಕ್ಕಂತಹ ಕಾಯಿಲೆಗಳ ಬಗ್ಗೆ ಸ್ವಲ್ಪ ಭಾಳಷ್ಟು ಎಚ್ಚರಿಕೆ ಇರಬೇಕು ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ. ನೋಡಿ, ಅತಿಯಾದ ಆತ್ಮವಿಶ್ವಾಸದಿಂದ ದೂರ ಇರಿ ತುಲಾ ರಾಶಿಯವರೇ. ಅತಿಯಾದ ಆತ್ಮವಿಶ್ವಾಸದಿಂದ ದೂರ ಇರಿ ಮತ್ತು ಮಹತ್ವದ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕಾಗ್ತದೆ. ಯಾವುದಾದ್ರೂ ಒಂದು ದೊಡ್ಡ ಯೋಜನೆಗಳು ಅಥವಾ ಒಂದು ದೊಡ್ಡ ನಿರ್ಧಾರವನ್ನು, ನಿಮ್ಮ ಜೀವನವನ್ನು ನಿರ್ಧರಿಸತಕ್ಕಂತಹ ಒಂದು ನಿರ್ಧಾರಗಳನ್ನು ಏನಾದರೂ ನೀವು ತಗೊಳ್ಬೇಕಾದ್ರೆ ಬಹಳ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗ್ತದೆ ವೀಕ್ಷಕರೇ. ಹಾಗೆ ನೋಡಿ, ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮಗೆ ಅಂದರೆ ಈ ತಿಂಗಳ 14ನೇ ತಾರೀಕು ಮೇಲ್ಭಾಗದಲ್ಲಿ ನಿಮಗೆ ಹೆಚ್ಚಿನ ಒಂದು ಲಾಭವನ್ನು ತಂದುಕೊಡುತ್ತೆ. ಉದ್ಯೋಗಾಂಕ್ಷಿಗಳಿಗೆ ಉತ್ತಮವಾದಂತಹ ಒಂದು ಅವಕಾಶಗಳು ಅವರಿಗೆ ಲಭ್ಯ
ಆಗುವಂಥದ್ದು ಖಂಡಿತವಾಗಲೂ ಈ ತಿಂಗಳು ಜುಲೈ ತಿಂಗಳಲ್ಲಿ ನಡೀತದೆ ವೀಕ್ಷಕರೇ. ಹಾಗೆ ಕಠಿಣ ಪರಿಶ್ರಮ, ಇದೊಂದು ಬಹಳ ನೀವು ಎಚ್ಚರಿಕೆಯಿಂದ ನೀವು ಮನದಟ್ಟು ಮಾಡ್ಕೊಳ್ಳಿ. ನಿಮಗೆ ಕಠಿಣ ಪರಿಶ್ರಮಕ್ಕೆ ನಿಮಗೆ ತಕ್ಕ ಫಲ ಅನ್ನೋಂಥದ್ದು ಸಿಗ್ತದೆ. ಹಾಗಾಗಿ ಶ್ರಮ ಪಡೆದಲೇ ನಾವು ಲಾಭ ಪಡ್ಕೊಳ್ತೀನಿ ಅನ್ನೋಂಥದ್ದು ಅದು ಸುಳ್ಳಾಗುತ್ತೆ ವೀಕ್ಷಕರೇ. ಶ್ರಮ ಪಡಿ ಆಯಿತಾ. ಎಷ್ಟು ನೀವು ಒಂದು ಕಠಿಣ ಶ್ರಮವನ್ನು ಪಡ್ತೀರೋ ಅಷ್ಟು ನಿಮಗೆ ಕಠಿಣ ಪರಿಶ್ರಮಕ್ಕೆ ನಿಮಗೆ ನಿಜವಾಗಲೂ ಒಂದು ತಕ್ಕದಾದಂತಹ ನಿಮಗೆ ಒಂದು ಫಲ ನಿಮಗೆ ಖಂಡಿತವಾಗಿಯೂ ನಿಮಗೆ ಈ ತಿಂಗಳಲ್ಲಿ ನಿಮಗೆ ಸಿಕ್ಕೇ ಸಿಗುತ್ತೆ ವೀಕ್ಷಕರೇ. ಹಾಗಾಗಿ ಈ ತಿಂಗಳು ನಿಮಗೆ ಹೇಳಬೇಕಂತ ಹೇಳಿದ್ರೆ ಎಲ್ಲ ರೀತಿಯಿಂದಲೂ ಕೂಡ ನಿಮಗೆ ಒಂದು ಶುಭ ಸಂದೇಶ, ಶುಭವಾದಂತಹ ಒಂದು ವಿಚಾರಗಳು ನಿಮಗೆ ಖಂಡಿತವಾಗಲೂ ಬಿದ್ದೇ ಬೀಳ್ತದೆ. ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆಗಳು ಇಲ್ಲ. ತುಲಾರಾಶಿಯವರಿಗೆ ಒಂದು ಶುಭ ದಿಕ್ಕು ಅನ್ನೋಂಥದ್ದು, ಶುಭ ದಿನ ಅನ್ನೋಂಥದ್ದು ಗುರುವಾರದ ದಿನ ಅವರಿಗೆ ಶುಭ ವಾರ ಆಗಿರ್ತದೆ ಆಯಿತಾ. ಶುಭ ದಿನ ಬಂದು ಅವರಿಗೆ ಗುರುವಾರ ಶುಭವಾರ ಆಗಿರ್ತದೆ. ಶುಭ ಸಂಖ್ಯೆ ಬಂದು ತುಲಾರಾಶಿಯವರಿಗೆ 5 ಮತ್ತು 9 ಅವರಿಗೆ ಶುಭ ಸಂಖ್ಯೆ ಆಗಿರ್ತದೆ. ಶುಭ ದಿಕ್ಕು ಬಂದು ಅವರಿಗೆ ಈ ತಿಂಗಳು ಉತ್ತರ ದಿಕ್ಕು ಅವರಿಗೆ ಶುಭ ದಿಕ್ಕು ಅಂತ ತುಲಾರಾಶಿಯವರಿಗೆ ಆಗಿರುತ್ತೆ. ಹಾಗಾಗಿ ನೋಡಿ, ಅವರಿಗೆ ಈ ಒಂದು ತುಲಾರಾಶಿಯವರು ತಮ್ಮ ಕಷ್ಟ ಕಾರ್ಪಣ್ಯಗಳಿಂದ ಸಂಕಷ್ಟದಿಂದ ಅವರು ಮುಕ್ತಿಯನ್ನು ಹೊಂದಬೇಕು ಅನ್ನೋಂಥವರು ತಮಗೆ ಈ ಒಂದು ತಿಂಗಳಲ್ಲಿ ತಮಗೆ ಆರಾಧ್ಯ ದೈವವಾಗಿ ನಿಮ್ಮನ್ನು ರಕ್ಷಣೆ ಮಾಡೋಂಥದ್ದು ಮಹಾಗಣಪತಿ ಹಾಗೆಯೇ ದುರ್ಗಾದೇವಿ ವೀಕ್ಷಕರೇ ಆಯಿತಾ. ಬುಧವಾರದ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಹಾಗೆ ಮಂಗಳವಾರ ಮತ್ತು ಶುಕ್ರವಾರ ತಪ್ಪದೆ ನೀವು ದುರ್ಗಾದೇವಿಯನ್ನು ಆರಾಧನೆ ಮಾಡೋದ್ರಿಂದ ಖಂಡಿತವಾಗಿಯೂ ಈ ತಿಂಗಳು ನಿಮಗೆ ಬಹಳ ಒಂದು ಉತ್ತಮವಾದಂತಹ ಒಂದು ತಿಂಗಳು ಆಗಿರುತ್ತೆ ವೀಕ್ಷಕರೇ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ನಮಸ್ತೆ, ಧನ್ಯವಾದಗಳು.